ಹಾಯ್ ಬೇಬಿ. ಗುಡ್ ಮಾರ್ನಿಂಗ್ ನರ್ತನ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಅರವಿಂದ್? ಈಗ ಸಡನ್ ಆಗಿ ಬಂದ್ ಕಾರ್ ನಿಲ್ಸೋದು ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ಸಾರಿ ನರ್ತನ, ಅದು ನೀನ್ ಪಿಕ್ ಮಾಡಕ್ಕೆ ಅಂತ ಹಾಸ್ಟೆಲ್ ಹತ್ರ ಹೋಗ್ತಿದ್ನಾ, ನೋಡಿದ್ರೆ ನಿಲ್ಲೇ ಕಾಣಿಸ್ಕೊಂಡೆ, ಅದಕ್ಕೆ ಒಂದು ಚಮಕ್ ಕೊಟ್ಟೆ ಅಷ್ಟೇ. ಸಾರಿ ಬೇಬಿ. ನೋಡು ಅರವಿಂದ್, ನಿನ್ ಜೊತೆ ನಾನು ರೊಮ್ಯಾನ್ಸ್ ಮಾಡೋ ಮೂಡಲಿಲ್ಲ. ಇನ್ಫ್ಯಾಕ್ಟ್ ನನಗೆ ನಿನಗೆ ಸೆಟ್ ಆಗಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೋರೋವರ್ ನಾನೀಗ ತುಂಬಾ ಇಂಪಾರ್ಟೆಂಟ್ ಕೆಲಸದ ಮೇಲಿದ್ದೀನಿ, ಬಂದು ನನಗೆ ಇರಿಟೇಟ್ ಮಾಡಬೇಡ. ಅಯ್ಯೋ, ನಾನು ರೊಮ್ಯಾನ್ಸ್ ಮಾಡಕ್ ಬರ್ಲಿಲ್ಲ ನರ್ತನ, ನೀನೊಟ್ಟಿಗೆ ಲಾಂಗ್ ಡ್ರೈವ್ ಹೋಗ್ಬೇಕಂತೂ ಬರ್ಲಿಲ್ಲ. ನೀನ್ ಹೋಗ್ತಿರೋ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇನ್ನೊಂದಿದೆ, ಅದಕ್ಕೆ ನಿನ್ನ ಪಿಕ್ ಮಾಡೋಣ ಅಂತ ಬಂದೆ. ಏನದು? ರಾಜೇಂದ್ರ ಅಂಕಲ್ ಕಾಲ್ ಮಾಡಿದ್ರು, ಒಂದು ಕ್ಲೈಂಟ್ ಮೀಟಿಂಗ್ ಇದೆಯಂತೆ, ಅದಕ್ಕೆ ನಾನು ನೀನು ಪುಷ್ಪಕ್ 3 ಜನ ಹೋಗ್ಲೇಬೇಕಂತೆ. ಅವ್ರು ಫಾರಿನ್ ಇರೋ ಕಾರಣ ಬರಕ್ಕಾಗಲ್ಲಲ್ವಾ, ಸೊ ವಿ ಹ್ಯಾವ್ ಟು ಅಟೆಂಡ್ ನರ್ತನ. ಈ ಗಿಮಿಕ್ ಎಲ್ಲ ನನ್ನ ಹತ್ರ ವರ್ಕ್ ಆಗಲ್ಲ ಅರವಿಂದ್. ಹಾಗೇನಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ ಇರೋದೇ ಆಗಿದ್ರೆ ಅಂಕಲ್ ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಹೇಳಿರೋರು. ನೀನ್ ಹೀಗಂತೀಯ ಅಂತ ನಂಗೆ ಗೊತ್ತು ಬೇಬಿ. ಮೈನಾ ಮತ್ತೆ ಅವಳ ಫ್ರೆಂಡ್ಸು ಎಲ್ಲಿ ಹೋಗಿದ್ದಾರೆ ಅಂತ ತಿಳ್ಕೊಂಡು ಪುಷ್ಪಕ್ಕೆ ಯಾವುದೇ ಸಮಸ್ಯೆ ಆಗ್ತಿರೋ ಹಾಗೆ ನಾನು ತಡಿಬೇಕು ಅನ್ಕೊಂಡ್ರೆ ಇಂಥ ಸಿಚುವೇಶನ್ ಬಂತಲ್ಲ, ಈಗ ಏನ್ ಮಾಡ್ಲಿ? ನಿನಗೆ ಇನ್ನೂ ನಂಬಿಕೆ ಇಲ್ಲ ಅಂದ್ರೆ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತೀನಿ ಇರು. ಇಲ್ಲ ಇಲ್ಲ, ನನಗೆ ನಂಬಿಕೆ ಬಂತು, ನಡಿ ಹೋಗೋಣ. ಅಣ್ಣ, ಸ್ವಲ್ಪ ಮೈನಾ ಅವ್ರನ್ನ ಕರಿತೀರಾ? ಇಲ್ಲ ಧ್ರುವ, ಅವ್ರು ಈಗ ತಾನೇ ಹೊರಗೋದ್ರು.